Hello my dear friends and my dear students, welcome to our YouTube channel Civil with Sudhir. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು KPSC ಅವರು ಒಂದು ಪ್ರಕಟಣೆ ಮಾಡಿದ್ದಾರೆ. ಆ ಪ್ರಕಟಣೆ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಪ್ರಕಟಣೆ ಬಂದ್ಬಿಟ್ಟು 23ನೇ ತಾರೀಕು ಅಂದರೆ 4-5 ದಿವಸ ಹಿಂದೆ ಬಂದಿದೆ. ಸೊ ಇದರಿಂದ ಏನೇನು ಕ್ಲಿಯರ್ ಆಗುತ್ತೆ ಅಂದರೆ ಕಂಪಲ್ಸರಿ ಕನ್ನಡ ಏನು ಎಕ್ಸಾಮ್ ಇದೆಯಲ್ಲ ಅದೇನು ನಿಮ್ಮ ಕನ್ಫ್ಯೂಷನ್ ಇದೆಯಲ್ಲ ಅದು ಕ್ಲಿಯರ್ ಆಗುತ್ತೆ. ಸೊ ಆಮೇಲೆ ಮುಂದೆ ಏನು ಮಾಡಬೇಕು, ಈ ಒಂದು ಪ್ರಕಟಣೆ ನಮಗೆ ಎಲ್ಲರಿಗೆ ಕಾಮನ್ ಆಗಿ ಏನು ಹೇಳ್ತಾ ಇದೆ ಅಂತ ನೋಡೋಣ. ಸೊ ಇದು ಬಂದ್ಬಿಟ್ಟು ಏನಂತಂದರೆ ಆ್ಯಕ್ಚುಲಿ ಈಗ ಏನು ಎಕ್ಸಾಮ್ ಆಗೋದಿದೆ ಆಯಿತಾ, ಇಲ್ಲಿ ನೋಟಿಫಿಕೇಶನ್ ನಂಬರ್ ಇದೆ ನೋಡಿ. ಸೊ ಈ ಅಧಿಸೂಚಿತ ಸಾರಿಗೆ ಇಲಾಖೆ ಅವ್ರಿಗೆ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಅದಕ್ಕಿಂತ ಇಂಪಾರ್ಟೆಂಟು ಈ ಪ್ಯಾರಾಗ್ರಾಫಲ್ಲಿದೆ ನೋಡಿ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ, ಒಂದು ನಿಮಿಷ. ಸೊ ಇಲ್ಲಿದೆ ನೋಡಿ. ಸೊ ನಾನು ಅಂಡರ್ಲೈನ್ ಮಾಡ್ತೀನಿ. ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ 102 18/3/2025 ಅನ್ವಯ ತಿದ್ದುಪಡಿ ಮಾಡಿದ್ದಾರೆ. ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಆಯ್ತಾ, ಅಥವಾ SSLCಗಿಂತ ಉನ್ನತ ಮಟ್ಟ ಅಂದರೆ ನಿಮ್ಮದು SSLC 10th ಏನಂತಂದರೆ 10th ಅಥವಾ ರಾಜ್ಯ ಸರ್ಕಾರದಲ್ಲಿ ಈ SSLC ಇನ್ನೂ ಜಾಸ್ತಿ ಇರೋದು ಅಂದರೆ PUCಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದರೆ, ಇದ್ದರೆ ಅದು SSLC ಆಗಿರ್ಬೋದು ಅಥವಾ PUC ಆಗಿರ್ಬೋದು, ಅಭ್ಯಸಿಸಿದ್ರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಅಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರ, ನೋಡಿ ಇಲ್ಲಿ ಆಯ್ಕೆ ಪ್ರಾಧಿಕಾರ ಅಂತಂದರೆ KEA, ಯಾವುದೇ ಅಧಿಕಾರ ಅಂತ ಹೇಳ್ತಾ ಇರೋದಂದರೆ ಆಯೋಗ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ. ಅದು ಬಿಟ್ಬಿಟ್ಟು ಬೇರೆ ಯಾವುದೇ ಆಯ್ಕೆ ಪ್ರಾಧಿಕಾರ ಇದು ಬಿಟ್ಟು ಯಾವುದಿದೆ, ಒಂದು KPSC ಇದೆ, ಒಂದು KEA ಇದೆ ನಮ್ಮ ಕರ್ನಾಟಕದಲ್ಲಿ, ಕರೆಕ್ಟಾ? ಸೊ ಇವೆರಡೂ ನೀವು ಮಾಡಿರೋದಿದ್ರೆ ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ಈ ಪ್ಯಾರಾಗ್ರಾಫಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ನಾವು SSLCಯಲ್ಲಿ ಏನಂತಂದರೆ ಫಸ್ಟು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರು ನಮಗೆ ಕಂಪಲ್ಸರಿ ಕನ್ನಡ ಬೇಕಾಗಿಲ್ಲ, ಅಥವಾ PUC ಇರಲಿ ಯಾವುದೇ ಒಂದು ಎಕ್ಸಾಮ್ ಇರಲಿ ಫಸ್ಟು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತಂದರೆ ನಮ್ಗೆ ಕನ್ನಡ ಬರೆಯೋದು ಬೇಕಾಗಿಲ್ಲ. ಈಗ ಎಲ್ಲರೂ ಡೌಟ್ ಬರುತ್ತೆ, ಸರ್ ನಾವು ಏನೋ ಬೇರೆ ಬೇರೆ ನೋಟಿಫಿಕೇಷನ್ಸ್ಗೆ ಅಪ್ಲೈ ಮಾಡಿದ್ದೀವಿ ಆಯಿತಾ, ಈಗ ನಾವು ಬೇರೆ ಈಗ ಗ್ರೂಪ್ ಸಿಗೆ ಮಾಡಿರ್ತೀರ, ರೈಟ್, ಅಥವಾ ಗ್ರೂಪ್ ಬಿಗೆ ಮಾಡಿರ್ತೀರ, ಅದರದ್ದು ಕನ್ನಡ ಎಕ್ಸಾಮ್ ನಡೆಸಿಲ್ಲ, ಅದ್ರ ಕನ್ನಡ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ರು. ಸೊ ನೀವೇನು ಮಾಡ್ಬೇಕಂತಂದರೆ ನಿಮ್ಮ KPSCಗೆ ಇನ್ನೊಂದ್ಸಲ ಲಾಗಿನ್ ಮಾಡಿ, KPSC ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಯಾರ್ಯಾರು ಕನ್ನಡ ಮೀಡಿಯಮಲ್ಲಿ ಇದ್ದೀರಾ ಅವರು ಏನಂತಂದರೆ ಲಾಗಿನ್ ಆಗಿಬಿಟ್ಟು SSLC ಏನಿರುತ್ತೆ ಕಂಪಲ್ಸರಿ ಕನ್ನಡ SSLCಯಲ್ಲಿ ಏನಿರುತ್ತೆ ನೋಡಿ ಕಂಪಲ್ಸರಿ ಕನ್ನಡ ಬಗ್ಗೆ, ಅಲ್ಲಿ ಅವರೊಂದು ಹೊಸ ಟ್ಯಾಬ್ ಬಿಟ್ಟಿದ್ದಾರೆ, ಅದರಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಅಲ್ಲಿ ನಿಮ್ದು ಎಲ್ಲ ಡೀಟೇಲ್ಸ್ ಇನ್ನೊಂದ್ಸಲ ಹಾಕಿ. ಯಾವುದು ಬರೀ ನೀವು ಕನ್ನಡ ಓದಿರೋದೊಂದು ಪ್ರೂಫ್ಗೋಸ್ಕರ SSLC ಮಾರ್ಕ್ಸ್ ಕಾರ್ಡ್ ಹಾಕ್ಬಿಟ್ಟು ಬರಿಬೇಕು. ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಒಂದು KPSC ಅಥವಾ KEA ಎಕ್ಸಾಮಿಂದ, KPSCನೇ, ಈಗ KEA ಅಂತೂ ಬರೋದಿಲ್ಲ, KPSC ಯಾವುದಾದ್ರೂ ನೋಟಿಫಿಕೇಷನ್ಗೆ ಕನ್ನಡ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಆ ನೋಟಿಫಿಕೇಷನ್ ನಂಬರ್ನ ಅಲ್ಲಿ ಹಾಕಬೇಕಾಗುತ್ತೆ, ಗೊತ್ತಾಯ್ತಾ? ಆ ನೋಟಿಫಿಕೇಷನ್ ನಂಬರಲ್ಲಿ ನಾನು ಈ ನೋಟಿಫಿಕೇಷನ್ಗೆ ಕನ್ನಡ ಎಕ್ಸಾಮ್ ಬರೆದಿದ್ದೆ, ಪಾಸ್ ಆಗಿದೆ ಅಂತ ಬರಿಬೇಕು. ಇದು 2ನೇ ಡೌಟ್ ಕ್ಲಿಯರ್ ಆಯಿತು. 3ನೇ ಡೌಟ್ ಏನಂತಂದರೆ, ಯಾರ್ಯಾರು ಈಗ ಸ್ವಲ್ಪ ಜನಕ್ಕೆ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಲ್ಲ ಸರ್ ನಾವು ಬರಿಬೇಕಾ? ಎಸ್, ನೀವು 100% ಬರಿಬೇಕಾಗುತ್ತೆ. ನಿಮಗೆ ಸಪ್ರೇಟಾಗಿ ಏನಂತಂದರೆ ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಸರ್ ನಾನು ಬರೆದಿದ್ದೀನಿ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದರೆ ದಯವಿಟ್ಟು ವೇಟ್ ಮಾಡಿ, ಅದ್ರ ರಿಸಲ್ಟ್ ಬರುತ್ತೆ. ತುಂಬ ಜನ ಬರೆದಿದ್ದಾರೆ, ರೈಟ್, ತುಂಬ ಜನ ಬರೆದಿದ್ದಾರೆ, PDO ಟೈಮಲ್ಲಿ ತುಂಬ ಜನ ಬರೆದಿದ್ದಾರೆ. ಸೊ ಅದ್ರದ್ದು ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಸೊ ಅದ್ರ ರಿಸಲ್ಟ್ ಬಿಟ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಪಾಸ್ ಆಗ್ತಾರೆ. ಸೊ ಅದಕ್ಕೆ ವೇಟ್ ಮಾಡಿ, ಅದು ಬಿಟ್ಮೇಲೆ ಇಲ್ಲ ಅದರಲ್ಲೂ ನೀವು ಪಾಸ್ ಆಗಿಲ್ಲ ಅಂದರೆ ಮತ್ತೊಂದು ಕನ್ನಡ ಎಕ್ಸಾಮ್ನ ಬಿಡ್ತಾರೆ, ಆವಾಗ ನೀವು ಕನ್ನಡ ಎಕ್ಸಾಮ್ನ ಬರ್ಕೊಳ್ಳಿ, ರೈಟ್. ಸೊ ಇದಿಷ್ಟು ಈ ಕನ್ನಡ ಎಕ್ಸಾಮ್ ಬಗ್ಗೆ ಹೇಳೋಕ್ಕೆ ಒಂದು ವಿಡಿಯೋನ ಮಾಡಿದೆ. ಸೊ ಇಲ್ಲಿ ಹೇಳೋದೇನೆಂದರೆ ತುಂಬ ಸಿಂಪಲ್ ಆಗಿದೆ. ಈಗ ಕನ್ನಡದಲ್ಲಿ ಓದಿರೋರಿಗೆ ಕನ್ನಡ ಎಕ್ಸಾಮ್ ಇಲ್ಲ, ಆಯಿತಾ. ಸೊ ಚೆನ್ನಾಗಿದೆ, ಒಂದು ಒಳ್ಳೆ ಮೂವಿ. ಆ್ಯಕ್ಚುಲಿ ಇದು 2022 ಇತ್ತು, ಬಟ್ 22 ಮತ್ತೆ ರಿಕಮೆಂಡ್ ಮಾಡಿಬಿಟ್ಟು ಮತ್ತೆ ಅದು ತಂದರು, ಆಮೇಲೆ ಮತ್ತೆ ಇದೇ ಮಾಡ್ತಾ ಇದ್ದಾರೆ. ಸೊ
ಎನಿಹೌ ಏನಿದೆ ಅದರ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ರೈಟ್, ಥ್ಯಾಂಕ್ ಯು ಸೋ ಮಚ್.